ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಅಡುಗೆ ಎಣ್ಣೆ ಆಗಲಿ ಅಥವಾ ದೀಪದ ಎಣ್ಣೆ ಆಗಲಿ ಈ ರೀತಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ಕೋಬೇಕಾದ್ರೆ ಕೆಲವು ಸಲ ಪ್ಯಾಕೆಟಿಂದ ಎಣ್ಣೆ ಹಾಕ್ಕೊಳ್ಳೋಕೆ ಹೋದರೆ ಮೇಲೆ ಎಲ್ಲ ಸುರಿತಾ ಇರುತ್ತೆ. ನಾವು ಎಷ್ಟು ನೀಟಾಗಿ ಚಿಕ್ಕದಾಗಿ ಪ್ಯಾಕೆಟ್ನ ಕಟ್ ಮಾಡಿ ಎಣ್ಣೆ ಹಾಕೋಕೆ ಹೋದ್ರೂ ಮೇಲೆ ಎಲ್ಲ ಸುರಿದು ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಅದೇ ಆಯಿಲ್ ಪ್ಯಾಕೆಟಿಂದ ಇನ್ನೊಂದು ಸೈಡು ಈ ರೀತಿ ಕಟ್ ಮಾಡ್ಕೋಬೋದು. ಅಥವಾ ಯಾವುದಾದ್ರೂ ಖಾಲಿ ಆಯಿಲ್ ಪ್ಯಾಕೆಟ್ ಇದ್ದರೆ ಈ ರೀತಿ ಸ್ವಲ್ಪ ಅಗಲಕ್ಕೆ ಕಟ್ ಮಾಡಿಕೊಂಡು ಈ ಒಂದು ತುದಿನಲ್ಲಿ ಈ ರೀತಿ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಆ ಬಾಟಲ್ಗೆ ಈ ರೀತಿ ಪೇಪರ್ನ ಫೆನಲ್ ಥರ ಈ ರೀತಿ ಇಟ್ಕೊಂಡು ಇದರಲ್ಲಿ ನಾವು ಎಣ್ಣೆ ಹಾಕೋದ್ರಿಂದ ಬಾಟಲ್ ಮೇಲೆಲ್ಲ ಒಂಚೂರು ಎಣ್ಣೆ ಸುರಿಯಲ್ಲ. ಸೊ ಎಣ್ಣೆ ಹಾಕ್ಬೇಕಾದ್ರೆ ನಾವು ಈಸಿಯಾಗಿ ಈ ರೀತಿ ಬಾಟಲ್ಗೆ ಚಿಕ್ಕ ಚಿಕ್ಕ ಬಾಟಲ್ಸ್ಗೆ ಎಣ್ಣೆ ಫಿಲ್ ಮಾಡ್ಕೋಬೋದು. ಒಂದು ಚೂರು ಸಹ ಎಣ್ಣೆ ಸುರಿಯಲ್ಲ. ನಾವು ಹಾಗೆ ಹಾಕೋಕ್ಕೋದ್ರೆ ಬಾಟಲ್ ಮೇಲೆ ಎಲ್ಲ ಸುರಿದು ಕೆಳಗಡೆ ಎಲ್ಲ ಎಣ್ಣೆ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋಗೆ ಆಯಿಲ್ ಕವರಲ್ಲೇ ಈ ರೀತಿ ಫೆನಲ್ನ ರೆಡಿ ಮಾಡ್ಕೋಬೋದು. ಸೊ ನೋಡಿ, ನಾನು ಹಾಗೆ ಮೇಲೆಯಿಂದ ಹಾಕಿದ್ದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲೋಗಿದೆ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಉದ್ದಿನ ವಡೆ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ತೊಗೊಂಬಂದು ತಿಂತೀವಿ. ಆ ರೀತಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಈಸಿಯಾಗಿ ಉದ್ದಿನ ವಡೆ ಮಾಡ್ಕೊಂಡು ತಿನ್ಬೋದು. ಉದ್ದಿನ ವಡೆ ಮಾಡೋದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆನ 1 ಕಪ್ಪಷ್ಟು ಉದ್ದಿನ ಬೇಳೆನ ಒಂದು 4ರಿಂದ 5 ಅವರು ಒಂದು ಸರಿ ತೊಳೆದ್ಬಿಟ್ಟು ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ನೆನೆಸಿದಾದ್ಮೇಲೆ ಆ ಉದ್ದಿನ ಬೇಳೆ ಜೊತೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ಮತ್ತು 1 ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಹೆಸರು ಬೇಳೆನ ಬೇರೆ ಕಪ್ಪಲ್ಲಿ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಉದ್ದಿನ ಬೇಳೆನ ನಾವು 4ರಿಂದ 5 ಅವರು ಚೆನ್ನಾಗಿ ನೆನೆಸ್ಕೊಂಡಾದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ನೀರು ನಾವು ತುಂಬ ಕಮ್ಮಿ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ನೀರು ಆಗಿಬಿಟ್ಟು ಉದ್ದಿನ ವಡೆ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಒಂದು ಚೂರು ತರಿಯಾಗಿ ಇಲ್ದಿರ ನುಣ್ಣಕ್ಕೆ ರುಬ್ಕೊಂಡಾಗ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ನಾವು ಈಸಿಯಾಗಿ ಉದ್ದಿನ ವಡೆನ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಹೆಸರುಬೇಳೆ ಮತ್ತು ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಹೆಸರುಬೇಳೆ ಅವಲಕ್ಕಿ ನಾವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹೆಸರುಬೇಳೆ ಹಾಕೋದ್ರಿಂದ ಮತ್ತು ಅವಲಕ್ಕಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಹೆಸರುಬೇಳೆ ಮತ್ತು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ನಾವು ಬೇಡ ಅಂದರೆ ಅವಲಕ್ಕಿ ಮತ್ತು ಹೆಸರುಬೇಳೆನ ಸ್ಕಿಪ್ ಮಾಡಿ ಬರೀ ಉದ್ದಿನಬೇಳೆ ನೆನೆಸ್ಕೊಂಡು ಅದರಲ್ಲೇ ನಾವು ಉದ್ದಿನ ವಡೆನ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಮೆಣಸನ್ನು ನಾವು ಪೌಡ್ರ್ ಮಾಡಿ ರುಬ್ಬಿ ಇಟ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಇಷ್ಟನ್ನು ನಾನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಉದ್ದಿನ ವಡೆನ ಬೆಳಗ್ಗೆ ಮಾಡ್ತೀವಿ ಅಂದರೆ ನೈಟೇ ಉದ್ದಿನ ಬೇಳೆನ ನೆನೆಸಿಬಿಟ್ಬಿಟ್ರೆ ಉದ್ದಿನಬೇಳೆ ಚೆನ್ನಾಗಿ ನೆಂದಿರುತ್ತೆ. ಅಥವಾ ಸಂಜೆ ಮಾಡ್ತೀವಿ ಅಂದರೆ ಒಂದು 4ರಿಂದ 5 ಅವರ್ ಮುಂಚೆ ಉದ್ದಿನ ಬೇಳೆನ ನೆನೆಸ್ಕೊಂಡ್ರೆ ಚೆನ್ನಾಗಿ ನೆಂದಿರುತ್ತೆ ಉದ್ದಿನ ಬೇಳೆನ ರುಬ್ಕೊಂಡಾಗ ಅದು ಸಾಫ್ಟಾಗಿ ಬರುತ್ತೆ. ನಾವು ಕಮ್ಮಿ ನೀರು ಹಾಕಿದ್ರೂ ಬೇಗ ನುಣ್ಣಕ್ಕೆ ರುಬ್ಕೋಬೋದು. ಉದ್ದಿನ ವಡೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾವು ಆಲ್ರೆಡಿ ಮೆಣಸು ಹಾಕಿ ರುಬ್ಕೊಂಡಿರೋದ್ರಿಂದ ಬೇಕು ಅಂದರೆ ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು ಅಥವಾ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಈರುಳ್ಳಿ, ನಾವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು. ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಹಿಟ್ಟಿನ ಜೊತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಉದ್ದಿನ ವಡೆ ಮಾಡ್ಕೋಬೋದು. ಸುಲಭವಾಗಿ ನಾವು ಉದ್ದಿನ ವಡೆನ ಈ ರೀತಿ ಮನೆಯಲ್ಲೇ ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೋಬೋದು. ನಾವು 1 ಕಪ್ ಉದ್ದಿನಬೇಳೆ ಹಾಕಿದ್ರೆ ಸಾಕು, ನಮಗೇನಿಲ್ಲ ಅಂದರೆ ಒಂದು 20 ಉದ್ದಿನ ವಡೆ ಮನೆಯಲ್ಲೇ ಚಿಕ್ಕದಾಗಿ ಮಾಡ್ಕೋಬೋದು. ದೊಡ್ಡದಂದರೆ ಒಂದು 10 ಉದ್ದಿನ ವಡೆನ ಮಾಡ್ಕೋಬೋದು. ಈ ರೀತಿ ಇನ್ಸ್ಟೆಂಟಾಗಿ ನಮ್ಗೆ ಬೇಕು ಅಂದಾಗ ಮನೆಯಲ್ಲಿ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸಿದಾಗ ಉದ್ದಿನ ವಡೆನ ಮಾಡ್ಕೊಂಡು ತಿನ್ಬೋದು. ಉದ್ದಿನ ವಡೆ ಮಾಡೋದಕ್ಕೆ ನಾನು ಇಲ್ಲಿ ಸ್ಟವ್ ಹಚ್ಚಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ನೀರನ್ನು ಇಟ್ಕೊಂಡು ಈ ರೀತಿ ನೋಡಿ ಕೈಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಉದ್ದಿನ ವಡೆ ಬಿಡಬೇಕಾದ್ರೆ ಕೈನ ತೇವ ಮಾಡಿಕೊಂಡು ಹಿಟ್ಟನ್ನು ತಗೊಂಡು ಈ ರೀತಿ ಕೈಯಲ್ಲಿ ಇಟ್ಕೊಂಡು ನಮಗೆ ಸೆಂಟರಲ್ಲಿ ಹೋಲ್ ಥರ ಈ ರೀತಿ ಮಾಡಿಕೊಂಡು ಈ ರೀತಿ ಫಿಂಗರ್ಸಲ್ಲಿ ಬಿಡಬೇಕು. ಆಗ ಸೆಂಟ್ರಲ್ಲಿ ಹೋಲ್ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ನಾನು ಒಂದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ತಗೊಂಡು ಸೆಂಟರಲ್ಲಿ ಹೋಲ್ ಮಾಡಿ ಈ ರೀತಿ ಉದ್ದಿನ ವಡೆನ ಮಾಡ್ಕೋತಾ ಇದ್ದೀನಿ. ನಾವು ಕೈ ಸ್ವಲ್ಪ ತೇವ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ತಗೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ ಹಿಟ್ಟು. ಮತ್ತು ನಾವು ಎಣ್ಣೆಯಲ್ಲಿ ಆ ಹೋಲ್ ಇಟ್ಟು ಬಿಡಬೇಕಾದ್ರೆ ಅದು ಚೆನ್ನಾಗಿ ಈ ರೀತಿ ಕೆಳಗಡೆ ಬಿಡ್ಬೋದು, ಇಲ್ಲಾಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈ ತೇವ ಮಾಡಿಕೊಂಡು ಈ ರೀತಿ ಉದ್ದಿನ ವಡೆನ ಮಾಡ್ಕೋಬೋದು. ವಡೆ ಮಾಡ್ಕೋಬೇಕಾದ್ರೆ ಜೋರು ಉರಿನಲ್ಲಿಟ್ಟು ನಾವು ಬೇಯಿಸ್ಕೋಬಾರ್ದು, ಒಳಗಡೆ ಬೇಯಲ್ಲ ಬೇಗ ನಾವು ಜೋರು ಉರಿನಲ್ಲಿಟ್ಟರೆ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಉದ್ದಿನ ವಡೆನ ಫ್ರೈ ಮಾಡ್ಕೋಬೇಕು. ಉದ್ದಿನ ವಡೆನ ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕು. ಒಂದು 2 ನಿಮಿಷ ಬಿಟ್ಟು ಅದು ಒಂದು ಸ್ವಲ್ಪ ನೋಡಿ ಈ ರೀತಿ ಹಾರ್ಡಾದಮೇಲೆ ಈ ರೀತಿ ತಿರುಗಿಸ್ಕೊಂಡ್ರೆ ನಾವು ಈಸಿಯಾಗಿ ತಿರುಗಿಸ್ಕೋಬೋದು. ನಾವು ಬೇಗ ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸೋಕೆ ಹೋದರೆ ಅದೆಲ್ಲ ಅಂಟ್ಕೊಂಡು ಪುಡಿ ಥರ ಆಗಿಬಿಡುತ್ತೆ.
ಸೊ ಈ ರೀತಿ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಈ ರೀತಿ ನಾವು ಸೌಟಲ್ಲಿ ಈ ರೀತಿ ಸಪ್ರೇಟ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಕೈಯಲ್ಲೇ ಈಸಿಯಾಗಿ ತೂತಿಟ್ಕೊಂಡು ಉದ್ದಿನೊಡೆನ ಮಾಡ್ಕೋಬೋದು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಎರಡೂ ಸೈಡು ಈ ರೀತಿ ಕಲರ್ ಟರ್ನ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಉದ್ದಿನೊಡೆ ರೆಡಿ ಆಗುತ್ತೆ. ಸೊ ನಾವು ಕೈಯಲ್ಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಚಿಕ್ಕದು ಸೌಟ್ ತೊಗೊಂಡು, ಅದು ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಇರುತ್ತಲ್ಲ, ಬಿಸಿ ಇರಬಾರ್ದು. ನಾನಿಲ್ಲಿ ಬಿಸಿ ಸೌಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅದ್ರ ಮೇಲೆ ಈ ರೀತಿ ಉದ್ದಿನೊಡೆ ಶೇಪಲ್ಲಿ ಇಟ್ಟು ಅದ್ರ ಸೆಂಟ್ರಿಗೆ ತೂತಿಟ್ಟು ಈ ರೀತಿ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ತಾನಾಗೇ ಬಿಡುತ್ತೆ. ಇಲ್ಲಾಂದರೆ ಒಂದು ಸೌಟ್ ತೊಗೊಂಡು ನಾವು ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಅದು ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ. ಸೊ ಈ ರೀತಿ ಆದರೂ ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ಟ್ರೈ ಮಾಡಿದೆ, ಇದು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ. ಸೊ ಆವಾಗ ನಾವು ಈ ರೀತಿ ಸೌಟ್ ತೊಗೊಂಡು ಈ ರೀತಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆದರೂ ನಾವು ಉದ್ದಿನೊಡೆನ ಮಾಡೋದಕ್ಕೆ ಟ್ರೈ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಸೌಟಲ್ಲಿ. ಇಲ್ಲಾಂದರೆ ನಾವು ಟೀ ಸ್ಟೈನರ್ ಬರುತ್ತಲ್ಲ, ಆ ರೀತಿ ಚಿಕ್ಕ ಚಿಕ್ಕದು ಟೀ ಸ್ಟೈನರ್ ಇರುತ್ತಲ್ಲ, ಅದ್ರ ಹಿಂದೆನೂ ಸಹ ನಾವು ಉದ್ದಿನೊಡೆ ಮಾಡ್ಕೋಬೋದು. ಸೊ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಟೀ ಸ್ಟೈನರ್ ತೊಗೊಂಡು ಒಂಚೂರು ಎಣ್ಣೆ ಇಲ್ದಾಗೆ ಕ್ಲೀನಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಂಡು, ಸ್ವಲ್ಪ ಅಗಲ ಇರಬೇಕು ಟೀ ಸ್ಟೈನರ್. ಈ ರೀತಿ ಇದ್ದರೆ ಸ್ವಲ್ಪ ಓವಲ್ ಶೇಪಲ್ಲಿದ್ದರೆ ಅದೇನಾಗುತ್ತೆ ಅಂದರೆ ಹಿಟ್ಟು ತುಂಬ ಹರಡ್ಬಿಡುತ್ತೆ, ಆವಾಗ ಬಿಡೋದಕ್ಕೆ ಈಸಿ ಆಗೋಲ್ಲ. ಸೊ ಸ್ವಲ್ಪ ಅಗಲವಾಗಿದ್ದರೆ ಈ ರೀತಿ ಹಿಟ್ಟನ್ನು ಅದ್ರ ಹಿಂದೆ ಇಟ್ಟು ನಾವು ಒಂದು ಸ್ವಲ್ಪ ಹೋಲ್ ಇಟ್ಟು ಈ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಾನೇ ಬಿಡುತ್ತೆ. ಇಲ್ಲಾಂದರೆ ಒಂದು ಸೌಟ್ ತೊಗೊಂಡು ಈ ರೀತಿ ಸ್ವಲ್ಪ ಹಿಂಗೆ ಪುಷ್ ಮಾಡಿದ್ರೆ ಅದು ಉದ್ದಿನೊಡೆ ಕೆಳಗಡೆ ಬಿಡುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ. ಸೊ ಈ ರೀತಿ ಆದರೂ ನಾವು ಸ್ಟೈನರ್ ಅಥವಾ ಸೌಟ್ ಸಹಾಯದಿಂದ ಉದ್ದಿನೊಡೆನ ಮಾಡ್ಕೋಬೋದು. ನಾವು ಹಾಗೆ ಕೈಯಲ್ಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ. ಸೊ ನೋಡಿ ಈ ರೀತಿ ಇಟ್ಟು ಸ್ವಲ್ಪ ಈ ರೀತಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಸೌಟನ್ನು ಹಾಗೇ ಅದು ಸ್ವಲ್ಪ ಫ್ರೈ ಆದಮೇಲೆ ತಾನೇ ಬಿಡುತ್ತೆ. ಇಲ್ಲಾಂದರೆ ನಾವು ಸೌಟಿನ ಸಹಾಯದಿಂದ ಅದನ್ನು ತೆಗಿಬೇಕಾಗುತ್ತೆ ಎಣ್ಣೆಗೆ. ಸೊ ಈ ರೀತಿಯೂ ನಾವು ಸಹ ಉದ್ದಿನೊಡೆನ ಮಾಡ್ಕೋಬೋದು ಸುಲಭವಾಗಿ. ಉದ್ದಿನೊಡೆ ಹಿಟ್ಟನ್ನು ರುಬ್ಕೊಂಡಾಗ ಅದು ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ರೆ ನಾವು ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉದ್ದಿನೊಡೆ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ನೀರಾಗಿದ್ದರೆ ಅದು ಗಟ್ಟಿಯಾಗುತ್ತೆ. ಸೊ ವಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಉದ್ದಿನೊಡೆ ಮಾಡ್ಕೊಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ತಾರೆ. ನಾನಿಲ್ಲಿ ಅವಲಕ್ಕಿ ಮತ್ತು ಹೆಸರುಬೇಳೆ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಉದ್ದಿನೊಡೆ ಮಾಡ್ಕೋಬೋದು. ಈ ರೀತಿ ನಾವು ಟೀ ಸ್ಟೈನರು ಅಥವಾ ಚಿಕ್ಕದ ಸೌಟು ಯೂಸ್ ಮಾಡಿಕೊಂಡು ಉದ್ದಿನೊಡೆನ ಸುಲಭವಾಗಿ ಮಾಡ್ಕೋಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಗರಿಗರಿಯಾದ ಉದ್ದಿನೊಡೆ ರೆಡಿ ಆಯಿತು. ಎರಡೂ ಕಡೆ ಡೀಪ್ ಫ್ರೈ ಮಾಡಿಕೊಂಡ್ರೆ ಉದ್ದಿನೊಡೆ ರೆಡಿ ಆಗುತ್ತೆ. ಇದಕ್ಕೆ ನಾವು ಮೊಸರೊಡೆ ಥರನೂ ಮಾಡ್ಕೊಂಡು ತಿನ್ಬೋದು. ನಾವು ಹಾಗೆಯೇ ವಡೆನೂ ಸಹ ತಿನ್ಬೋದು. ಇಲ್ಲಾಂದರೆ ವಡೆ ರೆಡಿ ಇರುತ್ತಲ್ಲ, ಅದನ್ನು ನಾವು ಒಂದು ಬಟ್ಲಲ್ಲಿ ಮೊಸರು ಹಾಕ್ಬಿಟ್ಟು ಅದರಲ್ಲಿ ಡಿಪ್ ಮಾಡಿಕೊಂಡು ಅಥವಾ ಮೊಸರಲ್ಲಿ ನೆನೆಸ್ಬಿಟ್ಟು ನಾವು ಈ ವಡೆನ ತಿನ್ಬೋದು. ಮೊಸರೊಡೆನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ಅದಕ್ಕೆ 2 ವಡೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಮೊಸರನ್ನ ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೊಸರಲ್ಲಿ ಚೆನ್ನಾಗಿ ನೆಂದಿರುತ್ತೆ ವಡೆ, ಮೊಸರೊಡೆ ರೆಡಿ ಆಯಿತು. ಮನೆಯಲ್ಲಿ ಹಾಲು ಒಡೆದೋಗಿದೆ ಅಂದರೆ ನಾವು ಹಾಲನ್ನು ಬಿಸಾಡಿಬಿಡ್ತೀವಿ. ಆ ಹಾಲಿಂದ ನಾನು ಎತ್ತಿ ಪನ್ನೀರ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಒಡೆದೋಗ್ಬಿಟ್ಟಿತ್ತು. ಆ ಒಡೆದೋಗಿರೋ ಹಾಲನ್ನು ಹಾಗೆ ಇಟ್ಟಾದಮೇಲೆ ಈ ಒಂದು ತೆಳುವಾದ ಬಟ್ಟೆ ತೊಗೊಂಡು, ವೈಟ್ ಬಟ್ಟೆ ತೊಗೊಬೋದು. ಇಲ್ಲಿ ನಾನು ಕಲರ್ ಹೋಗಲ್ಲ ಅಂತ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ತೆಳ್ಳಕ್ಕಿರೋ ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆನಲ್ಲಿ ಈ ರೀತಿ ಒಡೆದಿರೋ ಹಾಲನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಆ ಎಕ್ಸ್ಟ್ರಾ ಒಡೆದೋಗಿರುತ್ತಲ್ಲ ನೀರಿರುತ್ತಲ್ಲ, ಆ ನೀರನ್ನೆಲ್ಲ ತೆಗೆದುಬಿಡಬೇಕು. ಈ ರೀತಿ ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಡ್ಕೊಂಡಾದಮೇಲೆ ಇದನ್ನು ಗಂಟು ಕಟ್ಬಿಟ್ಟು ಹಾಗೆ ಒಂದು 2 ವಾರ ಬಿಟ್ಬಿಟ್ರೆ ಅದರಲ್ಲಿ ಎಕ್ಸ್ಟ್ರಾ ವಾಟರ್ ಇದ್ದರೆ ಅದೆಲ್ಲ ಬಂದುಬಿಡುತ್ತೆ. ಬಂದಾದಮೇಲೆ ಪನ್ನೀರನ್ನು ನಾವು ಅಡುಗೆಗೆ ಯೂಸ್ ಮಾಡ್ಬೋದು. ಪನ್ನೀರ್ ರೆಡಿ ಆಗುತ್ತೆ. ಈ ಒಡೆದೋಗಿರೋ ಹಾಲಿನ ವಾಟರ್ ಇರುತ್ತಲ್ಲ, ನಾವು ಹಿಂಡ್ಕೊಂಡಿರ್ತೀವಲ್ಲ, ಆ ನೀರನ್ನು ಸಹ ನಾವು ಪಾಟಲ್ಲಿ ಗಿಡಗಳಿದ್ದರೆ ಅಥವಾ ಎಲ್ಲಿ ಗಿಡ ಬೆಳೆಸಿರ್ತೀವೋ ಅಲ್ಲಿ ಗಿಡಕ್ಕೆ ಹಾಕೋದ್ರಿಂದ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಹೊಟ್ಟೆನಲ್ಲಿ ನಾವು ಚೆನ್ನಾಗಿ ನೀರನ್ನು ಹಿಂಡಾದಮೇಲೆ ಒಂದು 2 ರಿಂದ 3 ಅವರ್ ಅಥವಾ ಒಂದು 6 ಅವರ್ಸ್ ಹಾಗೆ ಬಿಟ್ಬಿಟ್ರೆ ಆ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ನೋಡಿ ಈ ರೀತಿ ಪನ್ನೀರ್ ರೆಡಿ ಆಗುತ್ತೆ. ಅರ್ಧ ಲೀಟ್ರ್ ಹಾಲಿಗೆ ಒಂದು 2 ರಿಂದ 3 ಪೀಸ್ ಅಷ್ಟು ಪನ್ನೀರ್ ಆಗುತ್ತೆ ಅಷ್ಟೇ. ಇಷ್ಟು ಪನ್ನೀರ್ ಆಗುತ್ತೆ. ಸೊ ಇದೇ ರೀತಿ ನಾವು ಮನೆಯಲ್ಲಿ ಸುಲಭವಾಗಿ ಹಾಲು ಒಡೆದೋಗಿದ್ದಾಗ ಪನ್ನೀರ್ ಮಾಡಿಕೊಂಡು ಅಡುಗೆಗೆ ಬಳಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.